ದ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 9ನೇ ಭಾಗದಲ್ಲಿದ್ದೇವೆ. ಕಳೆದ 8ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಜಕಾರ್ಯ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಯೆಹೋವನು ಮತ್ತು ಸೇನಾಧೀಶ್ವರನಾದ ಯೆಹೋವನು ಅಂದರೆ ಒಬ್ಬನೇ ದೇವರು ಎಂಬುದಾಗಿ ತಿಳಿದುಕೊಂಡೆವು. ಈ 9ನೇ ಭಾಗದಲ್ಲೂ ಸಹ ಅದೇ ಅಧ್ಯಾಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಮತ್ತು ಯೆಹೋವನು ಅಂದರೆ ಒಬ್ಬನೇ ದೇವರು ಎಂಬುದಕ್ಕೆ ಇನ್ನು ಕೆಲವು ವಾಕ್ಯ ಆಧಾರಗಳನ್ನು ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಜಕಾರ್ಯ 2ನೇ ಅಧ್ಯಾಯ ವಚನ 10ರಿಂದ 11. ಯೆಹೋವನು ಇಂತನ್ನುತ್ತಾನೆ, ಚೀಯೋನ್ ನಗರಿಗೆ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೋರಿಸಿ ಅನೇಕ ಉಪದೇಶಕರುಗಳು ಅಂದರೆ 3 ದೇವರುಗಳಿದ್ದಾರೆ ಎಂಬುದಾಗಿ ಹೇಳುವಂತ ಬೋಧಕರುಗಳು ಅಥವಾ ಉಪದೇಶಕರು ಹೇಳುವಂತದ್ದು ಸೇನಾಧೀಶ್ವರನಾದ ಯೆಹೋವನು ಅಂದರೆ ದೊಡ್ಡ ದೇವರು, ಯೆಹೋವನು ಅಂದರೆ ಚಿಕ್ಕ ದೇವರು. ಈ ಚಿಕ್ಕ ದೇವರೇ ಯೇಸು ಕ್ರಿಸ್ತನಾಗಿ ಬಂದಿರುವಂತದ್ದು, ಸೇನಾಧೀಶ್ವರನಾದ ಯೆಹೋವನು ಪರಲೋಕದಲ್ಲಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಸೇನಾಧೀಶ್ವರನಾದ ಯೆಹೋವ ದೇವರು ಮತ್ತು ಯೆಹೋವ ದೇವರು ಇಬ್ಬರು ಒಬ್ಬರೇ ಎಂಬುದಾಗಿ ವಾಕ್ಯದಲ್ಲಿ ಕಳೆದ ಭಾಗದಲ್ಲೂ ನಾವು ಗಮನಿಸಿದೆವು ಮತ್ತು ಈ ಭಾಗದಲ್ಲೂ ಸಹ ಗಮನಿಸೋಣ. ಅದಕ್ಕಾಗಿ ವಾಕ್ಯ ಮಲಾಕಿ 3ನೇ ಅಧ್ಯಾಯ 1ನೇ ವಚನ. ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ. ಮಲಾಕಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಮೊದಲನೇದಾಗಿ ಹೇಳುವಂತದ್ದು ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ ಎಂಬುದಾಗಿ ಪದ ಬಳಕೆಯಾಗಿದೆ ಮತ್ತು ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇಲ್ಲಿ ಮಾತನಾಡುತ್ತಾ ಇರುವಂತದ್ದು ಸೇನಾಧೀಶ್ವರ ಯೆಹೋವನು ಎಂಬುದಾಗಿ, ಅಂದರೆ 3 ದೇವರುಗಳು ಇದ್ದಾರೆ ಎಂಬುವ ವಾಕ್ಯದ ಪ್ರಕಾರ ನಾವು ಇದನ್ನು ಗಮನಿಸೋದಾದ್ರೆ ದೊಡ್ಡ ದೇವರು ಮಾತನಾಡುತ್ತಿದ್ದಾರೆ ಅಲ್ವೇ? ಸರಿ, ಈ ದೊಡ್ಡ ದೇವರು ಏನ್ ಹೇಳ್ತಾ ಇರುವಂತದ್ದು? ಯೋಹಾನನ ಕುರಿತು ನಾನು ನನ್ನ ಮುಂದೆ ದೂತನನ್ನು ಕಳುಹಿಸುತ್ತೇನೆ ಎಂಬುದಾಗಿ. ದೂತನನ್ನು ಕಳುಹಿಸುತ್ತೇನೆ ಅಂದರೆ ಯೋಹಾನನನ್ನು ಕಳುಹಿಸುತ್ತೇನೆ ಎಂಬುದಾಗಿ ಅಲ್ಲವೇ? ಆ ಯೋಹಾನನು ಯಾರ ಮುಂದೆ ಹೋಗಿ ದಾರಿ ಸಿದ್ಧ ಮಾಡಿದ್ದಾನೆ? ಯೆಹೋವನ ಮುಂದೆ, ಅಂದರೆ ಯೇಸು ಕ್ರಿಸ್ತನ ಮುಂದೆ. ಈಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, 3 ದೇವರುಗಳು ಇದ್ದಾರೆ ಎಂಬುದಾಗಿ ಹೇಳುವಂತ ಬೋಧನೆಗೆ ಇದನ್ನು ಹೋಲಿಕೆ ಮಾಡಿ ನೋಡುವುದಾದರೆ ಚಿಕ್ಕ ದೇವರು ಯೇಸು ಕ್ರಿಸ್ತನಾಗಿ ಭೂಲೋಕಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಚಿಕ್ಕ ದೇವರು ಅಂದರೆ ಚಿಕ್ಕ ಯೆಹೋವನು ಭೂಲೋಕಕ್ಕೆ ಯೇಸು ಕ್ರಿಸ್ತನಾಗಿ ಹೋಗಿದ್ದಾರೆ, ಅವನಿಗೆ ದಾರಿಯನ್ನು ಸಿದ್ಧ ಮಾಡಿದ್ದಾರೆ ಯೋಹಾನನು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ವಾಕ್ಯ ನಮ್ಗೆ ಹೇಳುವಂತದ್ದು ಸೇನಾಧೀಶ್ವರ ಯೆಹೋವನು ಯೇಸು ಕ್ರಿಸ್ತನಾಗಿ ಹೋಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. ಹಾಗಾದರೆ ಯಾವುದು ಸತ್ಯ? ಒಮ್ಮೆ ಆಲೋಚನೆ ಮಾಡಿ ನೋಡಿ ನನ್ನ ಸಹೋದರ ಸಹೋದರಿಯರೇ. ಸೇನಾಧೀಶ್ವರ ಯೆಹೋವನೇ ಯೇಸು ಕ್ರಿಸ್ತನಾಗಿ ಇಳಿದು ಬಂದಿರುವಂತದ್ದು. ಅಂದರೆ ಯೆಹೋವ ಬೇರೆ ಅಲ್ಲ, ಸೇನಾಧೀಶ್ವರ ಯೆಹೋವ ಬೇರೆ ಅಲ್ಲ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಮಲಾಕಿ 4ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸೋಣ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಎಂಬುದಾಗಿ ಈ ವಾಕ್ಯ ಹೇಳುವಂತದ್ದು ಯೆಹೋವನು ಬರ್ತಾನೆ ಎಂಬುದಾಗಿ. ಮಲಾಕಿ 3ನೇ ಅಧ್ಯಾಯ 1ನೇ ವಚನ ಹೇಳುವಂತದ್ದು ಸೇನಾಧೀಶ್ವರ ಯೆಹೋವನು ಬರ್ತಾನೆ ಎಂಬುದಾಗಿ. ಯಾವುದು ಸತ್ಯ? ಎರಡೂ ಒಂದೇ ಅಲ್ವೇ ನನ್ನ ಸಹೋದರ ಸಹೋದರರೇ? ಸೇನಾಧೀಶ್ವರ ಯೆಹೋವ ಅಂದ್ರೂ ಒಂದೇನೆ, ಯೆಹೋವ ಅಂದ್ರೂ ಒಂದೇನೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಸುಳ್ಳು ಬೋಧನೆ ಹೇಳುವ ರೀತಿಯಾಗಿ ಯೆಹೋವ ಬೇರೆ ಅಲ್ಲ, ಸೇನಾಧೀಶ್ವರ ಯೆಹೋವ ಬೇರೆ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಹಾಗಾದರೆ ಸೇನಾಧೀಶ್ವರ ಯೆಹೋವ ಎಂಬುದಾಗಿ ಯಾಕೆ ಪದ ಬಳಕೆ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಸೊ ಈ ಪ್ರಶ್ನೆಯನ್ನು ಸತ್ಯವೇದಕ್ಕೆ ಹಾಕಿ ಸತ್ಯವೇದದಿಂದ ನಾವು ಕೇಳಿಕೊಳ್ಳೋದಾದ್ರೆ ದೇವರ ಆತ್ಮನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಆದರೆ ಈ ಸತ್ಯವನ್ನು ಸುಳ್ಳು ಬೋಧನೆ ಅವರ ಹತ್ರ ಹೋಗಿ ಕೇಳಿ, ಬ್ರದರ್ ಯಾಕೆ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಸುಳ್ಳು ಬೋಧನೆ ಅವರ ಹತ್ರ ಹೋಗಿ ಕೇಳೋದಾದ್ರೆ ಸೇನಾಧೀಶ್ವರನಾದ ದೊಡ್ಡ ದೇವರು, ಯೆಹೋವನು ಚಿಕ್ಕ ದೇವರು ಎಂಬುದಾಗಿ ಅನೇಕ ಕಟ್ಟುಕತೆಗಳನ್ನು ನಿಮಗೆ ಹೇಳಿಕೊಡುವವರಾಗಿರ್ತಾರೆ. ಆದರೆ ವಾಕ್ಯದಲ್ಲಿ ಗಮನಿಸೋಣ, ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ
ಬರೆಯಲ್ಪಟ್ಟಿದೆ ಎಂಬುದನ್ನು ಗಮನಿಸೋಣ. ಅದಕ್ಕಾಗಿ ವಚನ ಆಮೋಸ 3ನೇ ಅಧ್ಯಾಯ ವಚನ 13-14. ಸೇನಾಧೀಶ್ವರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಕೇಳಿರಿ, ಯಾಕೋಬ ವಂಶದವರಿಗೆ ಎಚ್ಚರ ಹೇಳಿರಿ. ನಾನು ಇಸ್ರೇಲಿನ ದ್ರೋಹಿಗಳಾಗಿ ಅದಕ್ಕೆ ಮುಯಿ ತೀರಿಸುವ ದಿನದಲ್ಲಿ ಬೆತೇಲಿನ ಯಜ್ಞವೇದಿಗಳನ್ನು ಧ್ವಂಸ ಮಾಡುವೆನು. ಯಜ್ಞವೇದಿಯ ಕೊಂಬುಗಳು ಕತ್ತರಿಸಲ್ಪಟ್ಟು ನೆಲದ ಪಾಲಾಗುವವು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಬರೆಯಲ್ಪಡಿದೆ. ಮತ್ತು ಎಚ್ಚರ ಹೇಳಿರಿ, ನಾನು ಇಸ್ರೇಲಿನ ದೇಶಕ್ಕೆ ವಿರುದ್ಧವಾಗಿ ಅದಕ್ಕೆ ಮುಯಿ ತೀರಿಸುವೆನು ಎಂಬುದಾಗಿ. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಯುದ್ಧದ ಸಮಯದಲ್ಲಿ ಅಥವಾ ಮುಯಿ ತೀರಿಸುವಂತ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಪದ ಬಳಕೆಯನ್ನು ಮಾಡಿರುತ್ತಾರೆ. ಅಂದರೆ ಸೈನ್ಯಗಳ ಕರ್ತನು, ಯುದ್ಧ ಸೂರನು ಎಂಬುದಾಗಿ ಪದ ಬಳಕೆ ಮಾಡುವಂಥದ್ದು ಯುದ್ಧಕ್ಕೆ ಹೋಗುವಂತ ಸಮಯದಲ್ಲಿ. ಯೆಹೋವ ಅಂದರೆ ಇರುವಾತನು ಎಂಬುದಾಗಿ ಅರ್ಥ. ಸೈನ್ಯಗಳ ಯೆಹೋವನು, ಸೈನ್ಯಗಳ ಕರ್ತನು ಅಂದ್ರೆ ಇರುವಾತನಾಗಿ ಯುದ್ಧ ಸೂರನಾಗಿರುವಂತದ್ದು ಎಂಬುದಾಗಿ ಅರ್ಥವೇ ಹೊರತು ಸೇನಾಧೀಶ್ವರ ಯೆಹೋವ ಬೇರೆ ಅಲ್ಲ, ಯೆಹೋವ ದೇವರು ಬೇರೆ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ನಹೋಮನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ನಿನಗೆ ವಿರುದ್ಧವಾಗಿದ್ದೇನೆ, ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣು ಮುಂದೆಯೇ ಕೀಳಿಸುವೆನು, ನಿನ್ನ ಬೆತ್ತಲೆತನವನ್ನು ಜನಾಂಗಗಳಿಗೆ ತೋರಿಸುವೆನು, ನಿನ್ನ ಅವಮಾನವನ್ನು ರಾಜ್ಯಗಳಿಗೆ ಕಾಣಿಸುವೆನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂಬುದಾಗಿ ಪದ ಬಳಕೆಯಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ ಅಂದ್ರೆ ದೇವರು ಮುಯಿ ತೀರಿಸುವಂತ ಸಮಯದಲ್ಲಿ ಮತ್ತು ದೇವರು ಯುದ್ಧಗಳನ್ನು ಮಾಡುವಂತ ಸಮಯದಲ್ಲಿ ಅವರು ಪದ ಬಳಕೆ ಮಾಡುವಂತದ್ದು ಸೇನಾಧೀಶ್ವರನಾದ ಯೆಹೋವನು, ಸೈನ್ಯಗಳ ಕರ್ತನು ಎಂಬುದಾಗಿ ಪದ ಬಳಕೆಯನ್ನು ಮಾಡಿರುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಸೇನಾಧೀಶ್ವರನಾದ ಯೆಹೋವನು ಅಂದ್ರೆ ಬೇರೆ ಬೇರೆ ಅಲ್ಲ, ಅದು ಒಂದನ್ನೇ ಸೂಚಿಸುವಂತದ್ದಾಗಿರ್ತದೆ. ಯೆಹೋವ ಅಂದರೆ ಇರುವಾತನು, ಸೇನಾಧೀಶ್ವರ ಯೆಹೋವ ಅಂದರೆ ಸೈನ್ಯಗಳ ಕರ್ತನಾಗಿ ಇರುವಾತನು ಎಂಬುದಾಗಿ ಅರ್ಥ. ಸೊ ಸೈನ್ಯಗಳ ಕರ್ತನು ಅಂದರೆ ಅಥವಾ ಸೇನಾಧೀಶ್ವರನಾದ ಯೆಹೋವನು ಅಂದರೆ ಸೈನ್ಯಗಳಿಗೆ ಒಡೆಯನಾಗಿರುವಂತಹ ದೇವರು ಎಂಬುದಾಗಿ ಅರ್ಥವೇ ಹೊರತು ಇವರಿಬ್ಬರು ಬೇರೆ ಬೇರೆ ಎಂಬುದಾಗಿ ಅಲ್ಲ ಎಂಬುದು ಸ್ಪಷ್ಟವಾಗಿ ಇಲ್ಲಿವರೆಗೂ ತಿಳಿದುಕೊಂಡವು. ಸರಿ, ಇನ್ನೊಂದು ವಿಷಯ ಏನೆಂದರೆ 3 ದೇವರುಗಳಿದ್ದಾರೆ ಅಥವಾ ಟ್ರಿನಿಟಿ ಇದೆ, ತ್ರಿಯೇಕ ಇದೆ ಎಂಬುದಾಗಿ ಬೋಧಿಸುವವರು ಯೋಹಾನ 1ನೇ ಅಧ್ಯಾಯ ವಚನ 1-3 ತೆಗೆದುಕೊಂಡು ಉಪದೇಶ ಮಾಡಿ ಇಲ್ಲಿ ಯೇಸು ಕ್ರಿಸ್ತರೇ ಬೇರೆ, ಯೆಹೋವ ದೇವರೇ ಬೇರೆ, ಪರಿಶುದ್ಧಾತ್ಮ ದೇವರೇ ಬೇರೆ ಎಂಬುದಾಗಿ ಹೇಳುವರಾಗಿರ್ತಾರೆ. ಇದು ಸತ್ಯನ ಎಂಬುದಾಗಿ ದೇವರ ವಾಕ್ಯದಲ್ಲೇ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಯೋಹಾನ 1ನೇ ಅಧ್ಯಾಯ ವಚನ 1-3. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆಮೆನ್. ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಬೋಧಕರುಗಳು ಹೇಳುವಂತದ್ದು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ನೋಡಿ, ಆದಿಯಲ್ಲಿ ದೇವರಿದ್ರು, ದೇವರ ಜೊತೆ ವಾಕ್ಯವೆಂಬ ದೇವರಿದ್ದನು ಎಂಬುದಾಗಿ ಹೇಳುವವರಾಗಿದ್ದಾರೆ. ಮತ್ತು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಅಂದರೆ ಯೆಹೋವನ ಜೊತೆ ಯೇಸು ಕ್ರಿಸ್ತರಿದ್ದರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಮತ್ತು ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಸಹ ಯೇಸು ಕ್ರಿಸ್ತನ ಮೂಲಕವಾಗಿ ಸಮಸ್ತವು ಉಂಟಾಗಿದೆ ಅಂದ್ರೆ ಯೆಹೋವನೇ ಬೇರೆ, ಯೇಸು ಕ್ರಿಸ್ತನೇ ಬೇರೆ. ಯೇಸು ಕ್ರಿಸ್ತನು ವಾಕ್ಯವಾಗಿದ್ದನು, ಆತನೇ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಾತನು ಎಂಬುದಾಗಿ ಹೇಳುವವರಾಗಿದ್ದಾರೆ. ಈ ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ನಾವು ಗಮನಿಸಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಅಂದರೆ ಯೋಹಾನ 4:24 ವಾಕ್ಯದ ಪ್ರಕಾರ ದೇವರು ಆತ್ಮ ಸ್ವರೂಪನು, ಆ ಆತ್ಮ ಸ್ವರೂಪನ ಒಳಗೆ ಇರುವಂತದ್ದು ಮಾತು. ಸೊ ಸ್ಪಷ್ಟವಾಗಿ ತಿಳಿದಿರಬೇಕು, ದೇವರು ಬೇರೆ ಅಲ್ಲ, ದೇವರ ಮಾತು ಬೇರೆ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಆದರೆ ಸುಳ್ಳು ಬೋಧಕರುಗಳು ಹೇಳುವಂತದ್ದು ದೇವರೇ ಬೇರೆ, ವಾಕ್ಯನೇ ಬೇರೆ ಎಂಬುದಾಗಿ ಹೇಳ್ತಾರೆ. ಆದರೆ ಅದು ಸುಳ್ಳು. ದೇವರು ಮತ್ತು ವಾಕ್ಯ ಎರಡೂ ಒಂದೇನೆ, ಅಂದರೆ ದೇವರೇ ಮಾತನಾಡಿರುವಂತದ್ದು ಎಂಬುದಾಗಿ ನಾವು ತಿಳಿದಿರಬೇಕು. ಇದು ಹೇಗೆ ಎಂಬುದಾಗಿ ನಾವು ನೋಡೋದಾದ್ರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ಎಂಬುದಾಗಿ. ಸೊ ಈ ವಾಕ್ಯ ಹೇಳುವಂತದ್ದು ದೇವರ ಮಾತಿನಿಂದ ನಿರ್ಮಿತವಾಗಿದೆ ಎಂಬುದಾಗಿ. ಸರಿ, ಯೋಹಾನ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ. ಹಾಗಾದರೆ ಯೆಹೋವ ದೇವರು ಮಾತನಾಡಿರುವಾಗ ಇದು ಉಂಟಾಗಿದೆ ಎಂಬುದಾಗಿ ಅರ್ಥ ಅಲ್ವೇ? ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಯೆಹೋವ ದೇವರು ಬಾಯಿಂದ ಮಾತನಾಡಿದ ತಕ್ಷಣವೇ ಉಂಟಾಗಿದೆ ಎಂದರೆ
ಅಂದರೆ ಆ ವಾಕ್ಯ ಅಂದ್ರೆ ಆ ಮಾತು ಯೆಹೋವನ ಮಾತು ಎಂಬುದಾಗಿ ಅರ್ಥ. ಆದಿಯಲ್ಲಿ ವಾಕ್ಯವಿತ್ತು ಅಂದ್ರೆ ಯೆಹೋವನ ಒಳಗೆ ಮಾತು ಇತ್ತು, ವಾಕ್ಯವಿತ್ತು ಎಂಬುದಾಗಿ ಅರ್ಥನೇ ಹೊರತು ಯೆಹೋವನ ಬೇರೆ ವಾಕ್ಯನೇ ಬೇರೆ ಎಂಬುದಾಗಿ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಕೀರ್ತನೆ 33ನೇ 9ನೇ ವಾಕ್ಯವನ್ನು ನಾವು ನೋಡುವುದಾದರೆ, ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಯೆಹೋವನು ಮಾತನಾಡಿರುವಾಗಲೇ ಅಂದ್ರೆ ಇರುವಾತನು ಮಾತನಾಡಿರುವಾಗಲೇ ಇದು ಉಂಟಾಗಿದೆ ಎಂಬುದಾಗಿ ಅರ್ಥ. ಯೆಹೋವನು ಮಾತನಾಡಿದಾಗಲೇ ಅಂದರೆ ಇರುವಾತನಾಗಿರುವಂತ ದೇವರು ಮಾತನಾಡಿದಾಗಲೇ ಸಮಸ್ತವು ಉಂಟಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಅಂದ್ರೆ ದೇವರ ವಾಕ್ಯ ಬೇರೆ ಅಲ್ಲ, ದೇವರ ಮಾತು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಯೋಹಾನ 4:24 ವಚನದ ಪ್ರಕಾರ ಆತ್ಮ ಸ್ವರೂಪನಾಗಿದ್ದಂತ ದೇವರು ಮಾತನಾಡಿದಾಗ ಸಮಸ್ತವು ಉಂಟಾಗಿದೆ ಅಂದ ಮೇಲೆ ಆ ವಾಕ್ಯ ಎಂಬವನು ಆತ್ಮನಾದ ದೇವರು ಎರಡು ಒಂದೇನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಈ ಮೂರು ದೇವರುಗಳು ಇದ್ದಾರೆ ಎಂಬುದಾಗಿ ಬೋಧನೆ ಮಾಡುವಂತಹ ಬೋಧಕರು ಹೇಳುವಂತದ್ದು ಪರಿಶುದ್ಧಾತ್ಮನೇ ಬೇರೆ, ಯೇಸು ಕ್ರಿಸ್ತನೇ ಬೇರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅಂದರೆ ವಾಕ್ಯವೆಂಬವನು ನರಾವತಾರವೆತ್ತಿ ಬಂದಿದ್ದಾನೆ, ಆದರೆ ಪರಿಶುದ್ಧಾತ್ಮನು ಯೆಹೋವನ ಜೊತೆಯಲ್ಲಿ ಪರಲೋಕದಲ್ಲೇ ಇದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇದು ಸತ್ಯನಾ ಎಂಬುದಾಗಿ ನಾವು ಗಮನಿಸಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಯೋಹಾನ 1ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೇಲೆ ಈ ವಾಕ್ಯವನ್ನು ತೋರಿಸಿ ಯೇಸು ಕ್ರಿಸ್ತರು ವಾಕ್ಯವಾಗಿದ್ದರು, ಅವರು ಭೂಲೋಕದಲ್ಲಿ ನರಾವತಾರವನ್ನು ಎತ್ತಿ ಬಂದಿದ್ದಾರೆ. ಪರಿಶುದ್ಧಾತ್ಮನು ಬೇರೆ, ಯೆಹೋವನು ಬೇರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಲೂಕ 1ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸೋಣ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಮರಿಯಳಿಗೆ ದೇವದೂತನು ಹೇಳುವಂತ ಮಾತು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ವಾಕ್ಯವೆಂಬವನು ನರಾವತಾರ ಎತ್ತಿ ಬಂದನ ಅಥವಾ ಪರಿಶುದ್ಧಾತ್ಮ ಮರಿಯಳ ಮೇಲೆ ಬಂದನ? ಒಮ್ಮೆ ಯೋಚನೆ ಮಾಡಿ ನೋಡಿ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ನೀವು ಗಮನಿಸುವುದಾದ್ರೆ, ಪವಿತ್ರಾತ್ಮನಿಂದ ಬಸುರಾಗಿದ್ದು ತಿಳಿದು ಬಂತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯ ನಮಗೆ ತಿಳಿಸುವಂತದ್ದು ಪರಿಶುದ್ಧಾತ್ಮನಿಂದ ಬಸುರಾಗಿ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಬಂದಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಮತ್ತು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ವಾಕ್ಯವೆಂಬವನು ನರಾವತಾರವನ್ನು ಎತ್ತಿ ಈ ಭೂಲೋಕದಲ್ಲಿ ಜೀವಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯಾವುದು ಸತ್ಯ? ವಾಕ್ಯವೆಂಬವನು ನರಾವತಾರ ಎತ್ತಿದನ, ಪರಿಶುದ್ಧಾತ್ಮನು ನರಾವತಾರ ಎತ್ತಿದನ? ಎರಡೂ ಸತ್ಯನೇ ನನ್ನ ಸಹೋದರ ಸಹೋದರರೇ. ಹೇಗೆಂದರೆ ಪರಿಶುದ್ಧಾತ್ಮ ಬೇರೆ ಅಲ್ಲ, ವಾಕ್ಯ ಬೇರೆ ಅಲ್ಲ, ಎರಡು ಒಂದೇನೆ. ಅಂದರೆ ಯೆಹೋವ ದೇವರೇ ಪರಿಶುದ್ಧಾತ್ಮನು. ಅಂದರೆ ಯೋಹಾನ 4:24 ವಚನದ ಪ್ರಕಾರ ಆತ್ಮ ಸ್ವರೂಪನಾಗಿದ್ದಂತ ದೇವರು ವಾಕ್ಯವಾಗಿ ಇದ್ದರು, ಆ ವಾಕ್ಯವಾಗಿರುವಂತಹ ದೇವರೇ ಆತ್ಮವಾಗಿದ್ದರು, ಆ ಆತ್ಮವೇ ಪರಿಶುದ್ಧಾತ್ಮನಾಗಿ ಮರಿಯಳ ಮೇಲೆ ಗರ್ಭವನ್ನು ಧರಿಸಿದ್ದಾರೆ. ಆ ಧರಿಸಿರುವಂತ ಮಗುವೆ ಯೇಸು ಕ್ರಿಸ್ತನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಅದಕ್ಕಾಗಿಯೇ ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನನ್ನು ನಿತ್ಯನಾದ ತಂದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಯೆಹೋವ ಅಂದ್ರೆ ಬೇರೆ ಅಲ್ಲ, ಯೇಸು ಕ್ರಿಸ್ತನು ಅಂದ್ರೆ ಬೇರೆ ಅಲ್ಲ, ಪರಿಶುದ್ಧಾತ್ಮ ಎಂಬುದಾಗಿ ಹೇಳೋದಾದ್ರೆ ಬೇರೆ ಅಲ್ಲ. ಯಾಕಂದರೆ ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿ ಇರುವ ದೇವರು ಏಕ ದೇವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಜಕಾರಿಯ 2ನೇ ಅಧ್ಯಾಯ 10-11ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯದ ಪ್ರಕಾರ ಯೆಹೋವ ದೇವರು ಮತ್ತು ಸೇನಾಧೀಶ್ವರನಾದ ಯೆಹೋವನು ಅಂದರೆ ಇಬ್ಬರು ದೇವರಲ್ಲ, ಒಬ್ಬನೇ ದೇವರು ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯದ ಪ್ರಕಾರ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ನೋಡೋದಾದ್ರೆ ವಾಕ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಮತ್ತು ಪರಿಶುದ್ಧಾತ್ಮನು ಬೇರೆ ಅಲ್ಲ, ಯೇಸು ಕ್ರಿಸ್ತನು ಬೇರೆ ಅಲ್ಲ, ಇವೆಲ್ಲವೂ ಒಂದನ್ನೇ ಸೂಚಿಸುತ್ತದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈ ಭಾಗದ ಬಗ್ಗೆ ನಿಮ್ಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಇದುವರೆಗೂ ವಾಕ್ಯಗಳನ್ನು, ಈ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.